ನಮಸ್ಕಾರ, ನ್ಯೂಸ್ ಎಟ್ 4ಗೆ ಸ್ವಾಗತ. ನಾನು ನವಿತಾ ಜೈನ್. ಸಿಬಿಐ ಅಧಿಕಾರಿಗಳೇ ಮೊದಲು ಕೊರೋನಾ ಟೆಸ್ಟ್ ಮಾಡಿಸಿ, ಮಾಧ್ಯಮದವರು ಕಾರ್ಯಕರ್ತರು ಕೊರೋನಾ ಟೆಸ್ಟ್ ಮಾಡಿಸಿ. ಯಾಕಂದ್ರೆ ಸಂಸದ ಡಿಕೆ ಸುರೇಶ್ಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ನಿನ್ನೆ ಇಡೀ ದಿನ ಏನೇನಾಯ್ತು ಡೆವಲಪ್ಮೆಂಟ್ಸ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ ಡಿಕೆ ಸುರೇಶ್ಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಅದೇ ಕಾರಣಕ್ಕಾಗಿ ಸಿಬಿಐ ಅಧಿಕಾರಿಗಳು, ಮಾಧ್ಯಮದವರು, ಕಾರ್ಯಕರ್ತರು ಎಲ್ಲರೂ ಕೂಡ ಕೊರೋನಾ ಟೆಸ್ಟ್ ಮಾಡಿಸಬೇಕಾದಂತಹ ಪರಿಸ್ಥಿತಿ. ಎಲ್ಲರೂ ಕೊರೋನಾ ಟೆಸ್ಟ್ ಮಾಡಿಸೋದಕ್ಕೆ ಡಿಕೆ ಸುರೇಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನನಗೆ ಕೊರೋನಾ ದೃಢಪಟ್ಟಿದೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಟ್ವಿಟರ್ ಅಲ್ಲಿ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಸುರೇಶ್ ಸಂಪರ್ಕದಲ್ಲಿದ್ದ ಡಿಕೆಶಿಗೂ ಈಗ ಕೊರೋನಾ ಟೆನ್ಷನ್. ಸಿಬಿಐ ಅಧಿಕಾರಿಗಳೇ ಮೊದಲು ಕೊರೋನಾ ಟೆಸ್ಟ್ ಮಾಡಿಸಿ, ಮಾಧ್ಯಮದವರು ಕಾರ್ಯಕರ್ತರು ಕೊರೋನಾ ಟೆಸ್ಟ್ ಮಾಡಿಸಿ ಅಂತ ಹೇಳಿ ತನಗೆ ಕೊರೋನಾ ದೃಢಪಟ್ಟ ಬಗ್ಗೆ ಈಗ ಟ್ವಿಟರ್ ಅಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಡಿಕೆ ಸುರೇಶ್. ಸಂಸದ ಡಿಕೆ ಸುರೇಶ್ಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೊರೋನಾ ಟೆಸ್ಟ್ ಮಾಡಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂಸದ ಡಿಕೆ ಸುರೇಶ್ಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಂತಹ ಹಿನ್ನೆಲೆಯಲ್ಲಿ ಈಗ ನಿನ್ನೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಯಿತು. ಸಾಕಷ್ಟು ಜನರ ಸಂಪರ್ಕದಲ್ಲಿ ಕೂಡ ಇದ್ರು. ಬೈ ಎಲೆಕ್ಷನ್ ದಂಗಲ್ ಅಂತೂ ನಡೀತಾ ಇದೆ. ಶಿರಾ ಕ್ಷೇತ್ರಕ್ಕೆ ಜೆಡಿಎಸ್ನಿಂದ ಅಭ್ಯರ್ಥಿಯ ಘೋಷಣೆ ಆಗಿದ್ದು, ದಿವಂಗತ ಸತ್ಯನಾರಾಯಣ ಅವರ ಪತ್ನಿಯೇ ಈಗ ಅಭ್ಯರ್ಥಿಯಾಗಿದ್ದಾರೆ. ಜೆಡಿಎಸ್ನಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಈಗ ಅಭ್ಯರ್ಥಿಯ ಘೋಷಣೆಯನ್ನ ಮಾಡಿದ್ದು, ದಿವಂಗತ ಸತ್ಯನಾರಾಯಣ ಅವರ ಪತ್ನಿ ಅಮ್ಮಜಮ್ಮನೇ ಈಗ ಶಿರಾಗೆ ಜೆಡಿಎಸ್ ಅಭ್ಯರ್ಥಿ ಫಿಕ್ಸ್ ಆಗಿದೆ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ಹೇಳಿದ್ದಾರೆ. ಅವರ ಪತ್ನಿ ಅಂದ್ರೆ ಸತ್ಯನಾರಾಯಣ ಅವರ ಪತ್ನಿ ಅಮ್ಮಜಮ್ಮವೇ ಅಭ್ಯರ್ಥಿ ಅಂತ ಹೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಒಂದ್ ಕಡೆ ಅಮ್ಮಜಮ್ಮ ಅಥವಾ ಅವರ ಮಗನಿಗೆ ಟಿಕೆಟ್ ಕೊಡ್ತಾರಾ ಅನ್ನುವಂತಹ ಒಂದು ರೀತಿಯ ಲೆಕ್ಕಾಚಾರಗಳು ಇದ್ವು. ಆ ರೀತಿಯ ಮಾತುಗಳು ಕೇಳಿ ಬರ್ತಾ ಇತ್ತು. ಫೈನಲಿ ಜೆಡಿಎಸ್ ನಿಂದ ಈಗ ಅಭ್ಯರ್ಥಿ ಫೈನಲ್ ಆಗಿದೆ. ಅದು ಅಮ್ಮಜಮ್ಮ ಅವರೇ ಜೆಡಿಎಸ್ ನ ಶಿರಾ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡ ಅವರೇ ಈಗ ಈ ಮಾಹಿತಿಯನ್ನ ಹೇಳಿದ್ದು, ಶಿರಾ ಜೆಡಿಎಸ್ ಅಭ್ಯರ್ಥಿಯಾಗಿ ಅಮ್ಮಜಮ್ಮ ಅವರು ಕಣಕ್ಕೆ ಇಳಿಯಲಿದ್ದಾರೆ. ಈಗ ಅಭ್ಯರ್ಥಿಯ ವಿಚಾರವನ್ನ ಕೂಡ ಮಾಜಿ ಪ್ರಧಾನಿ ದೇವೇಗೌಡ ಅವರೇ ಹೇಳಿದ್ದು, ಘೋಷಣೆಯನ್ನ ಮಾಡಿದ್ದಾರೆ. ಶಿರಾ ಮತ್ತೆ ಆರ್ ನಗರದಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ ಶಿರಾದ್ದು ನಮ್ಮ ಸತ್ಯನಾರಾಯಣ ಅವರು ಮಿಸಸ್ ಕ್ಯಾಂಡಿಡೇಟ್. ಅದರಲ್ಲೇನು ಅನವಶ್ಯಕವಾಗಿ ಗೊಂದಲ ಬೇಡ. ನಾವು ತೀರ್ಮಾನ ಮಾಡಿದ್ವಿ, ಹೋರಾಟ ಮಾಡಿ ನಮ್ಮ ಪಕ್ಷದ ನಿಲುವು ನಮ್ಮ ಕಾರ್ಯಕರ್ತರು ಹೇಳಿದರು. ನಮ್ಮ ಪಕ್ಷಕ್ಕೆ ಸೋಲಿ ಗೆಲ್ಲಿ ಶಿರಾ ಮತ್ತೆ ಡಿಕೆಶಿ ಪ್ರಕರಣ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಆಗಿದೆ. ಇಂದು ಕೇಸನ್ನ ವರ್ಗಾವಣೆ ಮಾಡಿದೆ ಸಿಬಿಐ ಕೋರ್ಟ್. ಟೆನ್ಷನ್ ನಲ್ಲಿ ಅಜ್ಜಯ್ಯನ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆಶಿ ಪ್ರಕರಣ ಈಗ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗ ಆಗಿದೆ. ಈ ಕೇಸನ್ನ ಇವತ್ತು ಸಿಬಿಐ ಕೋರ್ಟ್ ವರ್ಗಾವಣೆ ಮಾಡಿದ್ದು, ಜನಪ್ರತಿನಿಧಿಗಳ ಕೋರ್ಟ್ಗೆ ಈಗ ವರ್ಗಾವಣೆಯನ್ನ ಮಾಡಿದೆ. ಇನ್ನೊಂದ್ ಕಡೆ ಟೆನ್ಷನ್ ಅಲ್ಲಿ ಅಜ್ಜಯ್ಯನ ದರ್ಶನವನ್ನು ಕೂಡ ಪಡೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಒಂದ್ ಕಡೆ ಸಿಬಿಐ ಟೆನ್ಷನ್, ಮತ್ತೊಂದ್ ಕಡೆ ಬೈ ಎಲೆಕ್ಷನ್ ನ ಟೆನ್ಷನ್ ಕೂಡ ಇದೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿದ್ದಾರೆ. ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಎರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಈಗಾಗಲೇ ಆಗಿದೆ, ಟಿ.ಬಿ. ಜಯಚಂದ್ರ ಅವರು ಅಭ್ಯರ್ಥಿ ಅಂತ ಹೇಳಿ ಫೈನಲ್ ಆಗಿದೆ ಶಿರಾದಿಂದ. ಇನ್ನೊಂದ್ ಕಡೆ ಕುಸುಮಾ ಅವರೇ ಅಭ್ಯರ್ಥಿ ಆಗ್ತಾರಾ? ಓಕೆ, ನಮ್ಮ ಕಾರ್ಯಾಧ್ಯಕ್ಷ ಅಂತ ಸಲೀಂ ರವರೇ, ಶಂಕರ್ ಅವರೇ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ಕರೆದಿರುವಂತ ಪತ್ರಿಕಾಗೋಷ್ಠಿ ಈ ದೇಶದಲ್ಲಿ ಆಗ್ತಾರಂತ ರೈತರ ಹೋರಾಟ ತಾವೆಲ್ಲ ಗಮನಿಸಿದ್ದೀರಿ.
ಕೇಂದ್ರ ಸರ್ಕಾರ ನಮ್ಮ ಮೇಲೆ ಆಗ್ತಾ ಇರೋಂಥ ರಾಜ್ಯಗಳ ಮೇಲೆ ಆಗ್ತಾ ಇರೋಂಥ ಅನೇಕ ಒತ್ತಡಗಳು, ಈ ದೇಶದಲ್ಲಿ ತರ್ತಾ ಇರೋಂಥ ಒಂದು ತಿದ್ದುಪಡಿಗಳ ಮುಖಾಂತರ ಮಾಡ್ತಾ ಇರೋಂಥ ಒಂದು ಬದಲಾವಣೆಗಳು ರಾಜ್ಯದ ಹಿತವನ್ನು ಬಿಟ್ಟು ಬಂಡವಾಳಶಾಹಿಗಳ ಹಿತಕ್ಕೋಸ್ಕರ ಅನೇಕ ತಿದ್ದುಪಡಿಯನ್ನ ತರ್ತಾ ಇರೋದು ತಾವು ಗಮನಿಸಿದ್ದೀವಿ. APMC ಮತ್ತು ಏನು ಈ ರೈತರ ಬಂಡವಾಳಶಾಹಿಗಳಿಗೆ ಕೈಗೆ ಇಡ್ಲಿಕ್ಕೋಸ್ಕರ ಕಾರ್ಯಕ್ರಮವನ್ನು ರೂಪಿಸಿದ್ದು ತಮಗೆಲ್ಲ ಬಹುಶಃ ಮಾಧ್ಯಮದಲ್ಲಿ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಕೂಡ ಇದರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಅನೇಕ ತೀರ್ಮಾನವನ್ನು ತೆಗೆದುಕೊಂಡು ನಾವೀಗಾಗಲೇ 28ನೇ ತಾರೀಕು ರೈತರ ವಿಚಾರದಲ್ಲಿ ಈಗಾಗಲೇ ನಾವು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. 2ನೇ ತಾರೀಕು ಅಕ್ಟೋಬರ್ 2ನೇ ತಾರೀಕು ಕಿಸಾನ್ ಮಜ್ದೂರ್ ದಿವಸ ಅಂತ ಹೇಳಿ ಅದನ್ನು ಕೂಡ ರಾಜ್ಯದ ಎಲ್ಲ ಬ್ಲಾಕ್ಗಳಲ್ಲಿ ತಾಲೂಕುಗಳಲ್ಲಿ ಮಾಡಿ ನೋಡಿದ್ದೇವೆ. ಈಗ AICC ಅವರ ಆದೇಶದಂತೆ ರಾಜ್ಯ ಮಟ್ಟದ ಕಿಸಾನ್ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಸೂಚನೆ ಇದೆ. ಅದಕ್ಕೆ ನಾನು ದಾವಣಗೆರೆಯಲ್ಲಿ ಮಾಡೋದು ಅಂತ ಆಲೋಚನೆ ಮಾಡಿದ್ದೆ. ಆದರೆ ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ದಾವಣಗೆರೆಯಿಂದ ಬಿಟ್ಟು ಈಗ ಮಂಡ್ಯದಲ್ಲಿ ಮಾಡೋದು ಅಂತೇಳಿ ರಾಜ್ಯ ಮಟ್ಟದ ಕಿಸಾನ್ ಸಮ್ಮೇಳನ. DK ಶಿವಕುಮಾರ್ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಈಗಾಗಲೇ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಾಕಷ್ಟು ವಿಚಾರಗಳಿದೆ. ನಿನ್ನೆ ಆದಂತಹ ಒಂದು ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಬೈ ಎಲೆಕ್ಷನ್ ಕೂಡ ಈಗ ಹತ್ತಿರನೇ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಸಭೆಗಳನ್ನ ಮಾಡಬೇಕಾಗುತ್ತೆ ಅನ್ನೋದ್ರ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆಯ ವಿಚಾರ, ಅಭ್ಯರ್ಥಿಗಳ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಅಕ್ಟೋಬರ್ 15ರಿಂದ ಶಾಲಾ ಕಾಲೇಜು ಓಪನ್ ಆಗುತ್ತಾ? ಶಾಲೆ ಪುನರಾರಂಭಕ್ಕೆ ಕೇಂದ್ರದಿಂದ ಎಲ್ಲಾ ಸಿದ್ಧತೆಗಳಂತೂ ನಡೆದಿದೆ. ಶಾಲೆಗಳಲ್ಲಿ ಸಿದ್ಧತೆಯ ಬಗ್ಗೆ ಹೊಸ ಮಾರ್ಗಸೂಚಿಯನ್ನ ಪ್ರಕಟ ಮಾಡಲಾಗಿದೆ. ಶಾಲೆ ಅಂತೂ ಆರಂಭ ಆಗುತ್ತಾ? ಕಂಡೀಷನ್ಸ್ ಮಾತ್ರ ಅಪ್ಲೈ ಆಗೇ ಆಗುತ್ತೆ. ಅಕ್ಟೋಬರ್ 15ರಿಂದ ಶಾಲಾ ಕಾಲೇಜು ಓಪನ್ಗೆ ಸಂಬಂಧಪಟ್ಟ ಹಾಗೆ ಶಾಲೆಯ ಪುನರಾರಂಭಕ್ಕೆ ಕೇಂದ್ರ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿದೆ. ಕೇಂದ್ರದಿಂದ ಶಾಲೆಗಳಲ್ಲಿ ಸಿದ್ಧತೆಯ ಬಗ್ಗೆ ಹೊಸ ಮಾರ್ಗಸೂಚಿ ಪ್ರಕಟ ಮಾಡಲಾಗುತ್ತೆ. ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಷರತ್ತುಬದ್ಧ ಅನುಮತಿಯನ್ನ ನೀಡಲಾಗುತ್ತೆ. ಯಾಕಂದ್ರೆ ಮೊದಲೇ ಹೇಳಿದ ಹಾಗೆ ಈ ಒಂದು ಮಾರ್ಗಸೂಚಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಲಾಗಿದೆ. ಪುನರಾರಂಭ ಮಾಡಿದ್ರೆ ಏನೇನ್ ಮಾಡ್ಬೇಕು ಅಂದ್ರೆ ಪ್ರಮುಖವಾಗಿ ಪೋಷಕರ ಒಪ್ಪಿಗೆ ಕಡ್ಡಾಯ ಅನ್ನೋದ ವಿಚಾರವನ್ನ ಕೂಡ ಹೇಳಲಾಗಿದೆ. ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಕೂಡ ಷರತ್ತುಬದ್ಧ ಅನುಮತಿಯನ್ನ ಕೇಂದ್ರ ಆಲ್ರೆಡಿ ನೀಡಿದೆ. ಶಾಲಾ ಕಾಲೇಜುಗಳ ಶುರುವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ರಾಜ್ಯಗಳು ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟದ್ದು, ಆಯಾ ರಾಜ್ಯಗಳಿಗೆ ಬಿಟ್ಟಂತಹ ವಿಚಾರ. ಪೋಷಕರು ಒಪ್ಪಿದ್ರೆ ಶಾಲಾ ಕಾಲೇಜುಗಳನ್ನ ಪುನರಾರಂಭ ಮಾಡಬಹುದು ಅಂತ ಹೇಳಿ ಕೇಂದ್ರ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದೆ. ಮಾರ್ಗಸೂಚಿಯಲ್ಲೂ ಕೂಡ ತಿಳಿಸಿದೆ. ಶಾಲೆ ಓಪನ್ ಮಾಡಬೇಕಾ ಬೇಡವಾ? ಕೊರೋನಾ ರಣಕೇಕೆಯ ಹೊತ್ತಲ್ಲೇ ಡೇಂಜರ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಶಾಲೆಯ ಓಪನ್ ಬಗ್ಗೆ ಪೋಷಕರು ಅನೇಕರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಪೋಷಕರೇ, ನಿಮ್ಮ ಮಕ್ಕಳನ್ನ ನೀವು ಶಾಲೆಗೆ ಕಳುಹಿಸ್ತೀರಾ? ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಪೋಷಕರು ಏನ್ ಹೇಳ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಶಾಲೆಗಳ ಓಪನ್ ಬಗ್ಗೆ ಆಲ್ರೆಡಿ ಕೇಂದ್ರ ಸರ್ಕಾರ ಮಾರ್ಗಸೂಚಿಯಲ್ಲಿ ಹೇಳಿದೆ. ಶಾಲೆಗಳ ಓಪನ್ ಮಾಡೋದಾದ್ರೆ ಆಯಾ ರಾಜ್ಯ ಸರ್ಕಾರಗಳಿಗೆ ನಿರ್ಧಾರ ಬಿಟ್ಟಂತಹ ವಿಚಾರ ಅನ್ನುವಂಥದ್ದು, ಜೊತೆಗೆ ಪೋಷಕರ ಒಪ್ಪಿಗೆ ಕಡ್ಡಾಯ ಅನ್ನುವಂತಹ ವಿಚಾರವನ್ನ ಹೇಳಿದೆ. ಜೊತೆಗೆ ಅನೇಕ ಮಾರ್ಗಸೂಚಿ ಇದೆ. ಒಂದ್ ವೇಳೆ ಓಪನ್ ಮಾಡಿದ್ರೆ ಏನೇನ್ ಮಾಡಬೇಕು ಶಾಲೆಗಳಲ್ಲಿ ಅನ್ನುವಂತಹ ವಿಚಾರ. ಸೊ ಪೋಷಕರೇ, ನಿಮ್ಮ ಅಭಿಪ್ರಾಯ ಏನು? ನೀವು ಮಕ್ಕಳನ್ನ ಶಾಲೆಗೆ ಕಳುಹಿಸ್ತೀರಾ? ನಿಮ್ಗೆ ಆ ಒಂದು ಧೈರ್ಯ ಇದೆಯಾ? ಜೊತೆಗೆ ನಿಮ್ಮ ಪಾಲು ಕೂಡ ತುಂಬಾ ಇದೆ, ಅದ್ರಲ್ಲಿ ನೀವೇನೇನ್ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು
ಸೊ ನಿಮಗೆ ಏನ್ ಅನ್ಸುತ್ತೆ ಇದರ ಬಗ್ಗೆ ನೀವು ನಮಗೆ ಕರೆ ಮಾಡಿ ಮಾತನಾಡಬಹುದು. ನಿಮ್ಮ ಅಭಿಪ್ರಾಯಗಳನ್ನ ನಮ್ ಜೊತೆ ಹಂಚಿಕೊಳ್ಳಬಹುದು. ಪೋಷಕರು ಒಪ್ಪಿದ್ರೆ ಮಾತ್ರ ಶಾಲೆ ಪುನರಾರಂಭ ಅನ್ನುವಂತಹ ವಿಚಾರವನ್ನ ಕೇಂದ್ರ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಕೂಡ ಮಾಡಿದೆ. ಇನ್ನು ಕಂಡೀಷನ್ಸ್ ಅಪ್ಲೈ ಕೂಡ ಆಗಿದೆ. ಕೊಠಡಿ ಆಗಿರ್ಬೋದು, ಶಾಲಾ ಅಂಗಳ ಆಗಿರ್ಬೋದು, ಎಲ್ಲವೂ ಕೂಡ ಕರೆಕ್ಟ್ ಆಗಿ ಸ್ಯಾನಿಟೈಸ್ ಆಗಬೇಕು. ಬೆಂಚು, ಟಾಯ್ಲೆಟ್, ಲ್ಯಾಬ್ ಆಗಿರ್ಬೋದು, ಲೈಬ್ರರಿ, ಕಿಚನ್ ಆಗಿರ್ಬೋದು, ನೀರಿನ ಟ್ಯಾಂಕ್ ಕೂಡ ಕ್ಲೀನ್ ಅನ್ನ ಮಾಡಿಸಬೇಕಾಗುತ್ತೆ. ಸೋಷಿಯಲ್ ಡಿಸ್ಟೆನ್ಸ್ ಖಂಡಿತವಾಗ್ಲೂ ಪಾಲನೆ ಮಾಡಬೇಕಾಗುತ್ತೆ. ಶಾಲೆಗಳಲ್ಲಿ ತುರ್ತು ವೈದ್ಯಕೀಯ ವ್ಯವಸ್ಥೆಗಳಂತೂ ಇರಲೇಬೇಕಾಗುತ್ತೆ. ಹೀಗೆ ಅನೇಕ ಮಾರ್ಗಸೂಚಿಗಳನ್ನ ಕೂಡ ನೀಡಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು? ಪಾಲನೆ ಮಾಡೋದಕ್ಕೆ ಆಗತ್ತಾ? ಪೋಷಕರು ಏನ್ ಮಾಡಬೇಕಾಗತ್ತೆ? ನೀವು ಕರೆ ಮಾಡಿ ಮಾತನಾಡಬಹುದು. ಶಾಲೆಗಳು ಶುರುವಾದ್ರೂ ಮಕ್ಕಳಿಗೆ ಕೊರೋನಾ ಭಯ ಅಂತೂ ಖಂಡಿತ ಇದೆ. ಯಾಕಂದ್ರೆ ಮಕ್ಕಳನ್ನ ಕಳುಹಿಸೋದಕ್ಕೆ ಪೋಷಕರಿಗೂ ಕೂಡ ಈಗ ಮನಸ್ಸಿಲ್ಲ. ನ್ಯೂಸ್ 18 ನಲ್ಲಿ ಪೋಷಕರು ಮಕ್ಕಳು ಮಾತನಾಡಿದ್ದಾರೆ. ಶಾಲೆ ಆರಂಭ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪೋಷಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಫೈನಲಿ ಡಿಸಿಷನ್ ತೆಗೆದುಕೊಳ್ಬೇಕಾದಂತವರು ಪೋಷಕರು ಮತ್ತು ಮಕ್ಕಳು ಕೂಡ ಭಯದಲ್ಲಿದ್ರೆ ಶಾಲೆಗೆ ಹೋಗೋದಿಕ್ ಆಗೋದಿಲ್ಲ. ಪೋಷಕರು ನಾವು ಮಕ್ಕಳನ್ನ ಕಳಿಸೋದಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಶಾಲೆಗೆ ಮಕ್ಕಳನ್ನ ಕಳಿಸೋದಿಲ್ಲ. ಜೊತೆಗೆ ಅವರ ಒಪ್ಪಿಗೆ ಖಂಡಿತ ಕಡ್ಡಾಯ ಇದೆ ಅನ್ನುವಂಥದ್ದು. ಒಂದು ವೇಳೆ ಪೋಷಕರು ಇಲ್ಲ ನಾವು ಕಳಿಸೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಫೈನ್ ಒಪ್ಕೊಳ್ಳೇಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಕಳಿಸೋಕೆ ಪೋಷಕರಿಗೂ ಕೂಡ ಮನಸ್ಸಿಲ್ಲ. ಯಾಕಂದ್ರೆ ನ್ಯೂಸ್ 18 ನಲ್ಲಿ ಪೋಷಕರು ಮತ್ತು ಮಕ್ಕಳು ಮಾತನಾಡಿದ್ದಾರೆ. ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಆಚೆ ಜಾಸ್ತಿ ಕೊರೋನಾ ಇದೆ. ಸ್ಕೂಲ್ಗೆ ಹೋಗಲ್ಲ. ಒಪಿನಿಯನ್ ಸ್ಕೂಲ್ ಅನ್ನು ಓಪನ್ ಮಾಡಬಾರದು. ಯಾಕಂದ್ರೆ ಸ್ಕೂಲ್ ಅನ್ನು ಓಪನ್ ಮಾಡಿದ್ರೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಆಟ ಆಡ್ತೀವಿ, ಶೇರ್ ಮಾಡ್ಕೋತೀವಿ. ಇದರಿಂದ ನಮಗೆ ಕೋವಿಡ್ ಸ್ಪ್ರೆಡ್ ಆಗ್ಬೋದು. ಅದಕ್ಕೆ ನಮಗೆ ಆನ್ಲೈನ್ ಕ್ಲಾಸೇ ಬೆಸ್ಟ್. ಸ್ಕೂಲ್ ಬೇಡ ನಮಗೆ. ಈ ಕೋವಿಡ್ ಇಂದ ನಾವು ಸ್ಕೂಲ್ಗೆ ಹೋಗಿ ಎಲ್ಲ ಸ್ಪ್ರೆಡ್ ಮಾಡಬಾರದು. ಅವ್ರು ನಮಗೆ ಸ್ಪ್ರೆಡ್ ಮಾಡಬಾರ್ದು, ನಾವು ಅವ್ರಿಗೆ ಸ್ಪ್ರೆಡ್ ಮಾಡಬಾರ್ದು. ಅದಕ್ಕೆ ನಾವು ಮನೆಯಲ್ಲೇ ಇದ್ದು ಆನ್ಲೈನ್ ಕ್ಲಾಸ್ ನಡೆಸ್ಕೊಳ್ಳೋಣ. ಸ್ಕೂಲ್ ಅಂತೂ ನಮಗೆ ಬೇಡ. I'm missing my school and my teachers and my friends. I want to go to Sandpit. And my friends and my teacher very much, and I want to go to school. Because of the corona I cannot go to school. I am missing my teachers and friends. And as everyone knows, we have to be in home to be safe. Thank you everyone. ಸೊ ನನ್ನ ಒಪಿನಿಯನ್ ಅಲ್ಲಿ ಸ್ಕೂಲ್ ಓಪನ್ ಮಾಡೋದು ಬೇಡ ಅನ್ಸುತ್ತೆ. ಬಿಕಾಸ್ ಸ್ಕೂಲ್ ಓಪನ್ ಮಾಡೋದ್ರಿಂದ ಎಲ್ಲ ಹುಡುಗರು ಒಟ್ಟಿಗೆ ಸೇರಿ ಬರೀತಾರೆ, ಆಡ್ತಾರೆ. ಸೊ ಎಲ್ಲ ಥಿಂಗ್ಸ್ನ ಶೇರ್ ಮಾಡ್ಕೊತಾರೆ. ಸೊ ಇದರಿಂದಾಗಿ ಯಾರಿಗಾದ್ರೂ ಕೋವಿಡ್ ಸ್ಪ್ರೆಡ್ ಆಗ್ಬೋದು. ಸೊ ಮನೆಯಲ್ಲೇ ಇದ್ದು ಆನ್ಲೈನ್ ಕ್ಲಾಸಸ್ ಕೇಳೋದ್ರಿಂದ ಕೋವಿಡ್ ಸ್ಪ್ರೆಡ್ ಆಗಲ್ಲ. ಸೊ ಯಾರಿಗೂ ಯಾರಿಂದನೂ ತೊಂದರೆ ಇರಲ್ಲ. ಸೊ ಅದರಿಂದ ಸ್ಕೂಲ್ ಓಪನ್ ಮಾಡ್ದಿರ ಇರೋದೇ ಒಳ್ಳೇದು. ಆನ್ಲೈನ್ ಕ್ಲಾಸಸ್ಸೇ ಬೆಸ್ಟ್ ಅನ್ಸುತ್ತೆ. Hi, I'm Shweta here. Yes, my kids go to Vidyasagar and Vidyaniketan. The kids are missing the school very much. We want to send them to school, but again, till the vaccination comes, we cannot send. ಆಗೋದು ಬೇಡ. ಯಾಕೆಂದ್ರೆ ಮಕ್ಕಳು ನಾವು ತುಂಬಾ ಮನೇಲಿ ಇಟ್ಕೊಂಡು ಹುಷಾರಾಗಿ ನೋಡ್ಕೋತಾ ಇದೀವಿ. ಸ್ಕೂಲ್ ಅವರು ಅವ್ರ ಕಡೆಯಿಂದ ಆನ್ಲೈನ್ ಕ್ಲಾಸಸ್ ಅಂತೆಲ್ಲ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳಿಗೆ ಯೂಸ್ ಆಗಿದ್ದಾರೆ. ಅದಕ್ಕೆ ಈಗ ಮತ್ತೆ ಶಾಲೆಗೆ ಕಳ್ಸೋದು, ಅಲ್ಲಿ ಇವರು ತುಂಬಾ ದಿನ ಆದ್ಮೇಲೆ ಮೀಟ್ ಆಗ್ತಿರ್ತಾರೆ. ಮಕ್ಕಳನ್ನ ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಎಷ್ಟೇ ಸ್ಕೂಲ್ ಪ್ರಿಕಾಷನ್ಸ್ ತಗೊಂಡ್ರು ಅವ್ರ ಹೆಲ್ತ್ ಇಂಪಾರ್ಟೆಂಟ್ ಮೋರ್ ದೆನ್ ಎಜುಕೇಶನ್. ಈ ವರ್ಷ ಹೆಲ್ತ್ ಇಂಪಾರ್ಟೆಂಟ್. ಸೊ ಮನೇಲೆ ಇದ್ದು ಮಕ್ಕಳಿಗೆ ಆದಷ್ಟು ಇವಾಗ ಎಷ್ಟು ಪ್ರೊವೈಡ್ ಮಾಡ್ತಿದೀವಿ ಅದ್ರಲ್ಲೇ ಕಂಟಿನ್ಯೂ ಆದ್ರೆ ಸಾಕು. ಶಾಲೆ ಈಗ್ಲೇ ತೆರೆಯೋದು ಬೇಡ. ಮಕ್ಕಳ ಹೆಲ್ತ್ ನಾವು ಗಮನ ಇಟ್ಕೊಂಡಿರ್ಬೇಕಲ್ವಾ. ಆದ್ರಿಂದ ನಾವು ಆನ್ಲೈನ್ ಕ್ಲಾಸ್ ನಮ್ಗೆ ಓಕೆ. ಮತ್ತೆ ಮಾಸ್ಕ್ ಅಂತೂ ಮಕ್ಕಳು ಹಾಕೊಳಕ್ ಇಷ್ಟನೇ ಪಡಲ್ಲ. ಇವಾಗ ಸ್ಕೂಲ್ ಸ್ಟಾರ್ಟ್ ಆದ್ರೆ ಮಾಸ್ಕ್ ಹಾಕೊಂಡು ಹೋಗ್ಲೇಬೇಕಾಗತ್ತೆ. ಅದು ಅವ್ರು ಹಾಕೊಳಕ್ ಒಪ್ಪಲ್ಲ ಫುಲ್ ಡೇ. ಆದ್ರಿಂದ ನಂಗೆ ಆನ್ಲೈನ್ ಕ್ಲಾಸೇ ಪರವಾಗಿಲ್ಲ. ಯಾಕಂದ್ರೆ ಮಕ್ಳು ಏನು ಸ್ಕೂಲಿಗೆ ಬಂದ್ರೆ ಅಲ್ಲೇನು ಸೋಷಿಯಲ್ ಡಿಸ್ಟೆನ್ಸ್ ಆಗ್ಲಿ, ಮಾಸ್ಕ್ ಧರಿಸೋದಾಗ್ಲಿ ಏನು ಮಾಡಲ್ಲ. ನಾವು ಅದು ಫೋರ್ಸ್ ಮಾಡುವಾಗಿಲ್ಲ. ಮಕ್ಕಳು ಚಿಕ್ಕವರು, ಅವ್ರಿಗೆ ಹೇಳುವಾಗೂ ಇಲ್ಲ. ಹಾಗಿರುವಾಗ ಮತ್ತೆ ಬೇರೆ ಊರಿಂದ ಎಲ್ಲ ಎಷ್ಟೋ ಜನ ಎಲ್ಲ ಊರಿಗೆ ಹೋಗಿ ಯಾವ ಊರಲ್ಲಿ ಇದ್ದಾರೆ ಅವರೆಲ್ಲ ಈಗ ಸಡನ್ ಆಗಿ ಸ್ಕೂಲಿಗೆ ಸ್ಟಾರ್ಟ್ ಆದ್ರೆ ಸಡನ್ ಎಲ್ಲ ಬರ್ತಾರೆ ಸ್ಕೂಲಿಗೆ. ಯಾರಿಗಿದೆ ಯಾರಿಗಿಲ್ಲ ಕೊರೋನಾ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅದು ಸಡನ್ ಸ್ಪ್ರೆಡ್ ಆಗ್ಲಿಕ್ಕೆ ಹೋಗಿ ನಾವು ಈಗ ಸ್ಕೂಲಿಗೆ ಯಾವ ಧೈರ್ಯದಲ್ಲಿ ಮಕ್ಕಳನ್ನು ಕಳ್ಸುದು? ನಮ್ಗೂ ಹೆದರಿಕೆ ಇರುತ್ತಲ್ಲ. ನಮ್ಗೆ ಈ ಸ್ಕೂಲಿಗಿಂತ ಮೇನ್ ಮಕ್ಕಳ ಹೆಲ್ತ್ ತುಂಬಾ ಮುಖ್ಯವಾಗಿದೆ ನಮ್ಗೆ. ಹಾಗಾಗಿ ಈ ಒಂದು ವರ್ಷ ಇಡೀ ಇದೇ ರೀತಿ ಸ್ಕೂಲ್ ಆನ್ಲೈನ್ ಕ್ಲಾಸ್ ನಡೀತಾ ಇರ್ಲಿ ಅಂತ ಹೇಳಿ ನಂದು ಅಭಿಪ್ರಾಯ. ಅದಕ್ಕಿಂತ ಹೆಚ್ಚಾಗಿ ಅವರ ಆರೋಗ್ಯದ ಮೇಲೆ ನಮಗೆ ತುಂಬಾ ಕಾಳಜಿ ಇರೋದ್ರಿಂದ
ಕೋವಿಡ್ಗೆ ವ್ಯಾಕ್ಸಿನೇಷನ್ ಮತ್ತು ಸರಿಯಾದ ಚಿಕಿತ್ಸೆ ಸಿಗುವವರೆಗೂ ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಳಿಸಲು ಇಷ್ಟಪಡುವುದಿಲ್ಲ. ಅಲ್ಲೋಗಿ ಏನೋ ಕೊರೋನಾ ಗಲಾಟೆಯಲ್ಲಿ ಮಕ್ಕಳು ಅಂದ್ರೆ ಅವ್ರಿಗೆ ತಿಳುವಳಿಕೆ ಇರಲ್ಲ, ಫ್ರೆಂಡ್ಸು ತಿಂಗಳಾನ್ಗಟ್ಲೆ ಬಿಟ್ಟಿದ್ದಾರೆ, ಈಗ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಅವರು ಸಾಮಾಜಿಕ ಅಂತರ ಕಾಪಾಡಲಿಕ್ಕೆ ಅಸಾಧ್ಯವಾದ ಮಾತು. ಆ ಕಾರಣಕ್ಕಾಗಿ ಅವ್ರೇನ್ ಮಾಡ್ತಾರೆ, ಹೋಗ್ತಾರೆ ಅನ್ನೋ ಭಯ ನಗರದ ಪೋಷಕರಿಗಿದೆ. ನಾಳೆ ಕ್ಲಾಸಿಗೆ ಕಳಿಸ್ಲಿಕ್ಕೆ ನಿಜಕ್ಕೂ ಭಯ ಆಗ್ತಾ ಇದೆ. ಹೇಗೋ ಏನೋ ಅವರಿಗೆ ಸಾಕಷ್ಟು ಮುಂಜಾಗ್ರತೆ ಕ್ರಮ ಇರಲ್ಲ. ಆಮೇಲೆ ಸ್ಕೂಲಲ್ಲಿ ಹೇಳ್ತಾರೆ, ಬಟ್ ದೊಡ್ಡ ಮಟ್ಟದಲ್ಲಿ ಮಕ್ಕಳು 1-2 ಮಕ್ಕಳಿದ್ದಲ್ಲಿ ಮನೆಯಲ್ಲೇ ನಾವು ಅಂತರವನ್ನು ಕಾಪಾಡಲಿಕ್ಕೆ, ಆಮೇಲೆ ಏನು ಸ್ಯಾನಿಟೈಸ್ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ. ಅಥವಾ ಮಕ್ಕಳು ಮಾತು ಕೇಳಲ್ಲ. ಅಂಥದ್ರಲ್ಲಿ ಸ್ಕೂಲಲ್ಲಿ ಎಲ್ಲರೂ ಟೀಚರ್ ಮಾತು ಕೇಳ್ತಾರೆ ಅನ್ನೋ ನಂಬಿಕೆ ಅಂತೂ ನಮಗಿಲ್ಲ. ಹಾಗಾಗಿ ಅಕ್ಟೋಬರ್ 15ರಿಂದ ಶಾಲೆಗಳನ್ನ ಓಪನ್ ಮಾಡಬೇಕಾ ಬೇಡವಾ? ನಿಮ್ಮ ಅಭಿಪ್ರಾಯ ಏನು? ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಬಳ್ಳಾರಿಯಿಂದ ನಾಗರಾಜ್ ರಾವ್ ಅನ್ನೋರು ಕರೆ ಮಾಡಿದ್ದಾರೆ. ನಾಗರಾಜ್ ಅವರು ಏನು ಹೇಳಕ್ ಬಯಸ್ತೀರಾ? ಅಕ್ಟೋಬರ್ 15ರಿಂದ ಸ್ಕೂಲ್ಗಳು ಓಪನ್ ಮಾಡಬಹುದು ಅಂದ್ರೆ ಶಾಲಾ ಕಾಲೇಜುಗಳು ತೆರೆಯೋದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಾಗರಾಜ್ ಅವರೇ. ನಾವು ಬಳ್ಳಾರಿ ಜಿಲ್ಲೆ ತಿರುಗುಪ್ಪ ತಾಲೂಕಿಂದ ಮಾತಾಡ್ತಿರೋದು. ಹೇಳಿ ನಾಗರಾಜ್ ಅವರೇ. ನಾನು ಒಬ್ಬ ಖಾಸಗಿ ಶಾಲೆ ಶಿಕ್ಷಕನಾಗಿ ನಾನು ಮಾತಾಡ್ತಾ ಇರೋದು. ನಾವು ಬಟ್ ನೀವು ಇಂಟರ್ವ್ಯೂ ಸಂದರ್ಶನ ತಗೊಳ್ತಾ ಇದ್ದೀರಲ್ಲ, ಪೋಷಕರೆಲ್ಲ ನಗರವಾಸಿಗಳಂತ ಅನ್ಸ್ತಾ ಇದೆ. ಆದ್ರೂ ನಾವು ಒಂದು ಗ್ರಾಮೀಣ ಪ್ರದೇಶ ಹಾಗೂ ತಿರುಗುಪ್ಪ ಈ ಹಿಂದುಳಿದಂತ ತಾಲೂಕಿನಲ್ಲಿ ಶಿಕ್ಷಕರ ಒಂದು ವ್ಯವಸ್ಥೆನೆ ತುಂಬಾ ಹದಗೆಟ್ಟೋಗಿದೆ. ಇವತ್ತು ನಾವು ಯಾವಾಗ ಓಪನ್ ಮಾಡ್ತಾರಂತ ಕಾಯ್ತಾ ಇದೀವಿ. ಆದ್ರೆ ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ನೋಡಿದಾಗ ಪ್ರೈಮರಿ 1 to 5th ಸದ್ಯಕ್ಕೆ ಕಟ್ ಮಾಡ್ಬಿಟ್ಟು ಹೈಯರ್ ಕ್ಲಾಸ್ ಫ್ರಮ್ 7th to 8th ಟೀಚರ್ ಆಗಿ ಎಲ್ಲ ಮಕ್ಕಳಿಗೆ ಸಾಕಷ್ಟು ಅಲ್ಲಿ ಬೇರೆ ಬೇರೆ ಗೈಡ್ಲೈನ್ಸ್ ಗಳು ಕೂಡ ಇದೆ, ಟೀಚರ್ಸ್ ಗೆ ಗೈಡ್ಲೈನ್ಸ್ ಇದೆ, ಅದೆಲ್ಲ ಪಾಲನೆ ಮಾಡೋದಕ್ಕೆ ಆಲ್ರೆಡಿ ರೆಡಿ ಇದೀರಿ ನೀವು? ಬಹಳಷ್ಟು ಜನ ಈ ಒಂದು ಶಿಕ್ಷಕ ವೃತ್ತಿ ಬಿಟ್ಟು ಬೇರೆ ವೃತ್ತಿನ ಸ್ಟಾರ್ಟ್ ಮಾಡಿದ್ದಾರೆ. ಕಾಯಿಪಲ್ಯ ಮಾರೋದು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಶಿಕ್ಷಕರ ಗೋಳಂತ ತಪ್ಪಿದ್ದಲ್ಲ. ಈ ಒಂದು ಏನಾದ್ರೂ ಒಂದು ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿ ಸರ್ಕಾರದ ಒಂದು ಇದಕ್ಕೆ ಒಂದು ಸೂಪರ್ವೈಸರ್ ಮಾಡ್ಬಿಟ್ಟು ಆಲ್ರೆಡಿ ಈಗ ಬಾಲ ವ್ಯವಸ್ಥೆಯಲ್ಲಿ ಎಲ್ಲ ನೋಡ್ತಾ ಇದ್ರಲ್ಲ ನೀವು, ಬಾಲ್ಯ ಇದು ವಿವಾಹ ಆಗ್ತಾ ಇರೋದು, ಶಾಲೆ ಬಿಟ್ಟು ಬೇರೆ ವೃತ್ತಿಗೆ ಕೂಲಿ ಕೆಲಸಕ್ಕೆಲ್ಲ ಹೋಗ್ತಾ ಇದಾರೆ ಮಕ್ಕಳು. ಆದಷ್ಟು ಬೇಗ ನಾವು ಶಾಲೆ ಒಂದು ಮೇನ್ ಮಕ್ಕಳ ಭವಿಷ್ಯ ಒಂದ್ ಕಡೆ ಇಂಪಾರ್ಟೆಂಟ್, ಮಕ್ಕಳ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥದ್ದು ನಿಮ್ಮ ಭವಿಷ್ಯದ ಬಗ್ಗೆ ಕೂಡ ನೀವು ಮಾತನಾಡಿದ್ರಿ. ಈಗ ಬಟ್ ಆದ್ರೂ ಈಗ 8th, 9th, 10th ಸ್ಟಾರ್ಟ್ ಮಾಡಿದ್ರೆ ನಾವು ಸ್ಟ್ರೆಂತ್ ಕಡಿಮೆ ಇರ್ತಕ್ಕಂಥ ಶಾಲೆಗಳು ತುಂಬಾನೇ ಇದಾವೆ, ಲಕ್ಷಗಟ್ಟಲೆ ಇದಾವೆ ತುಂಬಾನೇ. ಯಾವ ಒಂದೆರಡು ಕೆಲವೊಂದು ಬೆರಳಿಕೆ ಶಾಲೆಗಳು ಮಾತ್ರ ತುಂಬಾ ಸ್ಟ್ರೆಂತ್ ಇರೋವು. ಅದ್ರ ಫಿಸಿಕಲ್ ಡಿಸ್ಟೆನ್ಸ್ ಮಾಡಿ ಶಿಫ್ಟ್ ವೈಸ್ ಸಿಸ್ಟಮ್ ಅಲ್ಲಿ ಮಾಡ್ಬಿಟ್ರಿಗಿನ ಸಾಕಷ್ಟು ಶಿಕ್ಷಕರಿಗೆ ಕೂಡ ಒಂದು ಇದಾಗುತ್ತೆ. ಅವ್ರ ಮಕ್ಕಳ ವಿದ್ಯಾಭ್ಯಾಸ ಕೂಡ ನಾವು ಪೂರಕವಾಗಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ ಹಂತವಾಗಿ ನಾವು ನೆಕ್ಸ್ಟ್ ಕರೋನಾ ಈಗ ಆಗಿದ್ರೆ ಲಸಿಕೆ ಆಗ್ತಾ ಇದೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ನಿನ್ನೆ ಕೂಡ ಹೇಳ್ತಾ ಇದ್ದಾರೆ. ಹರ್ಷವರ್ಧನ್ ಅವರ ಎಜುಕೇಶನ್ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಜನವರಿ ಫೆಬ್ರವರಿನಲ್ಲಿ ನಮ್ಗೆ ವ್ಯಾಕ್ಸಿನ್ ಬರುತ್ತೆ ಅಂತ ಒಂದು ಆಶಾಭಾವನೆಯಿಂದ ಮೊದಲ ಹೆಜ್ಜೆ ಇಟ್ಟರೆ ಹೀಗೆ ಪ್ಯಾನಿಕ್ ಆಗಿ ನಾವು ಮನೆಯಲ್ಲೇ ನಿಮ್ಮ ಜವಾಬ್ದಾರಿ ತುಂಬಾ ಇದೆ, ನೀವು ಓಕೆ ಮಾಡಬಹುದು, ನಾವೆಲ್ಲ ಅದನ್ನು ವಹಿಸ್ಕೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ. ಹಾಗೆ ನೀವೇನ್ ಹೇಳ್ತೀರಾ ಇದರ ಬಗ್ಗೆ? ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಅದರ ಜೊತೆಗೆ ನಿಮ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಬೇಕು ಅನ್ನೋದಾದ್ರೆ ನಮ್ಮ ಚಾನೆಲ್ ಜೊತೆಗೆ ನಮ್ಮ News18 ಕನ್ನಡದ ವೆಬ್ಸೈಟ್ಗೆ ಕೂಡ ನೀವು ಲಾಗಿನ್ ಮಾಡಿದ್ರೆ ನಿಮಗೆ ಕ್ಷಣ ಮಾತ್ರದಲ್ಲಿ ಎಲ್ಲಾ ಮಾಹಿತಿಗಳು ಲಭ್ಯ ಆಗುತ್ತೆ. kannada.news18.comಗೆ ಲಾಗಿನ್ ಮಾಡಿ ಕ್ಷಣ ಮಾತ್ರದಲ್ಲಿ ಎಲ್ಲಾ ಸುದ್ದಿಗಳನ್ನ ನೀವು ಪಡ್ಕೋಬಹುದು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇದ್ರ ಬಗ್ಗೆ ನೀವು ಕರೆ ಮಾಡಿ ಮಾತನಾಡಬಹುದು ಅನ್ನೋದ್ರ ಬಗ್ಗೆ ಪೋಷಕರು ಏನು ಹೇಳ್ತಾರೆ, ಮಕ್ಕಳ ಅಭಿಪ್ರಾಯ ಏನು, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಮ್ಮ ಜೊತೆ ಈಗ ಲಕ್ಷ್ಮಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರು ಏನ್ ಹೇಳಕ್ ಬಯಸ್ತೀರಾ? ಏನ್ ಹೇಳೋದು ಮೇಡಮ್, ಒಬ್ಳು ಮಗಳು 5th ಇದ್ದಾಳೆ, ಇನ್ನೊಬ್ಳು ಮಗಳು ಕಾಲೇಜ್ ಇದ್ದಾಳೆ. ಕಾಲೇಜ್ ನ ನೋಡಕ್ ಹೋದ್ರೆ 5th ನೋಡಕ್ ಪ್ರಾಬ್ಲಮ್ ಆಗುತ್ತೆ. ಅದು ಅಲ್ಲದೆ ಇಬ್ರು ಮಕ್ಳಿಗೂ ಇಮ್ಯುನಿಟಿ ಪವರ್ ಕಡಿಮೆ ಇದೆ. ನನ್ ಹಸ್ಬೆಂಡ್ ಬಂದು ಡಯಾಬಿಟಿಕ್, ನಾ ಬಂದು ಆಸ್ಮಾ ಪೇಷಂಟ್. ಈಗ ಇವ್ರನ್ನೆಲ್ಲ ನನ್ ದೊಡ್ಡ ಮಗಳು ಆಸ್ಮಾ ಪೇಷಂಟ್, ಅವಳು ಕಾಲೇಜು. ಈಗ ಕಳ್ಸಿದ್ರೆ ಪ್ರಾಬ್ಲಮ್ ಆಗಲ್ವಾ? ನಿಮ್ಮ ಒಪ್ಪಿಗೆನೆ ಅಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಲಕ್ಷ್ಮಿ ಅವರೇ. ನೀವೇನ್ ಹೇಳ್ತೀರಿ ಅನ್ನೋದೇ ಈಗ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದೆ. ಕೇಂದ್ರ ಸರ್ಕಾರ ಎಲ್ಲ ಆತರ ಕ್ಲೀನ್ ಮಾಡ್ತಾರ, ಎಲ್ಲ ಅಷ್ಟು ಕ್ಲೀನ್ ಆಗಿರ್ತಾರ. ಈಗ ಕಣ್ಣು ಕಡ್ತ ಆಗತ್ತೆ, ಪಟ್ ಅಂತ ಕೈ ಹೋಗುತ್ತೆ, ಅವ್ರಿಗೆ ಅದೇ ರೂಢಿ ಆಗೋಗಿದೆ. ಪಟ್ ಅಂತ ಕಣ್ಣು ಕೈ ಹಾಕೋತಾರೆ, ಏನ್ ಮಾಡೋದು ಅವಾಗ? ಸೊ ಈಗ ಸದ್ಯಕ್ಕೆ ಬೇಡ ನಾವು ಕೂತಿರ್ತೀವ ಪಕ್ಕದಲ್ಲಿ. ಈಗ ಮೇಡಮ್ ಏನಾಗಿದೆ ಅಂದ್ರೆ ಬೇಡ ಅಂತ ಹೇಳಕ್ಕೆ ಕಾಲೇಜು ಮಗಳು 2nd year PUC. ಈಗ ಬೇಕು ಅನ್ಬೇಕೋ ಬೇಡ ಅನ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗೋಗಿದೆ. ಮನೇಲಿ ಏಜ್ ಆದವ್ರು ಇದ್ದಾರೆ, ಡಯಾಬಿಟಿಕ್ ಪೇಷಂಟ್ ಇದ್ದಾರೆ, ಆಸ್ಮಾ ಪೇಷಂಟ್. ಆಕ್ಚುಲಿ ನನ್ ಮಗಳೇ ಆಸ್ಮಾ ಪೇಷಂಟ್.
ಸೊ ಈಗ ಬೇಕು ಅನ್ಬೇಕೋ ಬೇಡ ಅನ್ಬೇಕೋ ಇವ್ರಿರೋ ಕ್ಲೀನಿಗೆ ಕಾಲೇಜ್ ನಾನು ಹೇಳ್ತಾ ಇಲ್ಲ, ನನ್ ಮಕ್ಳದ್ದೇ ನಾನು ಹೇಳ್ಕೊತೀನಿ. ಇವ್ರಿಗೆ ಆ ಸೆನ್ಸೇ ಇಲ್ಲ, ಕೊರೋನಾ ಸೆನ್ಸೇ ಇಲ್ಲ. ನಾವು ನಾನು ಯಾವಾಗ್ಲೂ ಕೂತಿರ್ತೀನಿ ಪಕ್ಕದಲ್ಲಿ, ತಿಕ್ಕೋಬೇಡ, ಹಾಗ್ ಮಾಡ್ಬೇಡ, ಹೀಗ್ ಮಾಡ್ಬೇಡ ಅಂತ ಹೇಳಲಿಕ್ಕೆ. ಸೊ ಸದ್ಯಕ್ಕೆ ಈಗ ನಿಮ್ಗೆ ಇರುವಂತದ್ದು ಸದ್ಯಕ್ಕೆ ಬೇಡ ಮಕ್ಕಳನ್ನ ಕಾಲೇಜಿಗೆ ಸ್ಕೂಲ್ಗೆ ಕಳ್ಸೋದು ಅನ್ನೋದಲ್ವಾ? ಬೇಡ ಅಂತಾನೆ ಅನ್ನಿಸ್ತಾ ಇದೆ ಮೇಡಮ್ ನಿಜವಾಗ್ಲೂನು. ಆದ್ರೆ ಎಜುಕೇಶನ್ ಏನ್ ಮಾಡ್ತಾರೋ ಅನ್ನೋದೊಂದು ಭಯ. ಎಲ್ಲದಕ್ಕೂ ಕೂಡ ಈಗ ನಿಮ್ಮ ಪೇರೆಂಟ್ಸ್ ಗಳು ಏನ್ ಡಿಸಿಷನ್ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ಅಭಿಪ್ರಾಯವನ್ನು ನೀವು ಕೂಡ ಹಂಚ್ಕೊಳ್ಬಹುದು, ನೀವು ನಮ್ಮ ಜೊತೆ ಕೂಡ ಹಂಚ್ಕೊಂಡಿದ್ದೀರಾ. ಇದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಪ್ರಯತ್ನ ನಮ್ಮ ಕಡೆಯಿಂದ ಕೂಡ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ. ಶ್ರೀನಿವಾಸ್ ಅನ್ನೋರು ಮಾಲೂರಿನಿಂದ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರು ಏನ್ ಹೇಳಕ್ ಬಯಸ್ತೀರಾ? ನಮಸ್ತೆ ಮೇಡಮ್. ನಮಸ್ತೆ. ಈಗ ನಿಮ್ಮ ಅಭಿಯಾನಕ್ಕೆ ಒಂದು ಅಭಿನಂದನೆಗಳು. ಈಗ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಥ್ಯಾಂಕ್ ಯು. ಒಂದು ಸರ್ಕಾರ ಏನ್ ಮಾಡ್ತಾ ಇದೆ ಈಗ ಅಂತಂದ್ರೆ, ಮುಖ್ಯವಾಗಿ ನಮ್ಮ ಉನ್ನತ ಶಿಕ್ಷಣ ಮಂತ್ರಿ ಇರ್ಬೋದು ಅಥವಾ ಪ್ರಾಥಮಿಕ ಶಿಕ್ಷಣ ಮಂತ್ರಿಗಳು ಈಗಾಗಲೇ ನಾವು ಮಾಡ್ತೀವಿ ಈ ತಿಂಗಳ ಅಂತ್ಯದಲ್ಲಿ ಕ್ಲಾಸಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಕ್ಲಾಸಸ್ ಮಾಡೋದು ಸರಿ ಇದೆ, ಬಟ್ ಚಿಕ್ಕ ಮಕ್ಳಿದ್ದಾರೆ. ಉದಾಹರಣೆಗೆ ಈಗ ನಮ್ಮ ಮನೇಲೆ ಚಿಕ್ಕ ಮಕ್ಳಿದ್ದಾರೆ, ಒಬ್ಬ 2nd ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಕಳಿಸ್ಬೇಕು ಅವ್ರನ್ನ ಹುಡುಗರನ್ನ. ಅಲ್ಲಿ ಜವಾಬ್ದಾರಿ ತಗೊಳಂತವ್ರು ಯಾರು? ಈಗ ಸರ್ಕಾರ ಫೇಲ್ಯೂರ್ ಆಗಿ ಕೂತಿದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಾರ ನನ್ನ ಪ್ರಕಾರ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಬೇಸಿಕ್ ನೀಡ್ಸ್ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲೇ ಇಲ್ಲ. ಇನ್ ನಮ್ಮ ಮಕ್ಕಳನ್ನ ಅಲ್ಲಿ ಸೇರಿಸ್ಬಿಟ್ಟು ಅವ್ರಿಗೆ ಏನೋ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿಯನ್ನ ಹೊರ್ಲಿಕ್ಕೆ ಸರ್ಕಾರ ಇವತ್ತು ರೆಡಿ ಇದೆಯಾ? ಖಂಡಿತ ಇಲ್ಲ. ನಮ್ ಸ್ನೇಹಿತರೊಬ್ರು ಈಗ ಬಳ್ಳಾರಿಯಿಂದ ಉಪನ್ಯಾಸಕರು ಲೆಕ್ಚರ್ಸ್ ಯಾರೋ ಮಾಡಿದ್ರು ಫೋನು, ನಮ್ಗೆ ಆರ್ಥಿಕವಾಗಿ ಸಂಕಷ್ಟ ಆಗ್ತದೆ, ಈಗ ಸಣ್ಣ ಪುಟ್ಟ ಸ್ಕೂಲ್ಗಳು ಪ್ರಾರಂಭ ಮಾಡ್ಲಿ ಅಂತ ಹೇಳಿದ್ರು. ಅವ್ರು ಹೇಳ್ತಾ ಇರೋದನ್ನು ಪರಿಗಣಿಸ್ಬೇಕು. ಯಾವ ರೀತಿ ಪರಿಗಣಿಸ್ಬೇಕು ಅಂತಂದ್ರೆ, ಈಗಾಗಲೇ ಬಹುತೇಕ ಎಲ್ಲ ಖಾಸಗಿ ಶಾಲೆಗಳು ಒಂದು ಕಂತ ಹಣವನ್ನ ತಗೊಂಡ್ಬಿಟ್ಟಿದ್ದಾರೆ. ಈಗ 25,000 ಇದ್ರೆ ಅದ್ರಲ್ಲಿ 5,000 10,000 ತಗೊಂಡಿದ್ದಾರೆ, ಅಥವಾ 50,000 ಇದ್ರೆ 10,000 ರೂಪಾಯಿ ಹಣವನ್ನ ತಗೊಂಡಿದ್ದಾರೆ. ಅವ್ನ ಮಾಸ್ಟರ್ಗಳು ಕೊಡ್ಲಿ, ಅವ್ರ ಜೀವನ ನಡಿಬೇಕು, ಸತ್ಯ. ಹಾಗಾಗಿ ಮಾಸ್ಟರ್ಗಳ ಜೀವನನೂ ನಡಿಬೇಕು. ಹಾಗಾಗಿ ಈಗ ಏನ್ ಆನ್ಲೈನು ಅಥವಾ ವಾಟ್ಸಪ್ ಆ ಗ್ರೂಪ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಮಕ್ಕಳಿಗೂ ತೊಂದರೆ ಇರಲ್ಲ. ಸರ್ಕಾರ ಈಗೇನು ಜವಾಬ್ದಾರಿ ಹೊರಿಸೋಕೆ ರೆಡಿ ಇಲ್ಲ 100%. ನನ್ನ ವೈಯಕ್ತಿಕವಾಗಿ ಸದ್ಯಕ್ಕೆ ಈಗ ಕೊರೋನಾ ಜಾಸ್ತಿ ಆದ ಸಂದರ್ಭದಲ್ಲಿ ಇಂತಹ ಒಂದು ಶಾಲೆಗಳನ್ನ ರೀಓಪನ್ ಮಾಡೋದು ಬೇಡ ಅಂತ ಹೇಳ್ತಾ ಇದೀರಿ ನೀವು. ತುಂಬಾ ತೊಂದರೆ ಅನುಭವಿಸಬೇಕಾಗ್ತದೆ ಇಡೀ ರಾಜ್ಯದಲ್ಲಿ. ಥ್ಯಾಂಕ್ ಯು ಶ್ರೀನಿವಾಸ್, ನಿಮ್ಮ ಅಭಿಪ್ರಾಯನ ಹಂಚಿಕೊಂಡಿದ್ದಕ್ಕಾಗಿ. ಇನ್ನು ಶಿವಮೊಗ್ಗದಿಂದ ಕವಿತಾ ಅನ್ನೋರು ಕರೆ ಮಾಡಿದ್ದಾರೆ. ಕವಿತಾ ಅವ್ರ ಏನ್ ಹೇಳಕ್ ಬಯಸ್ತೀರಾ ರೀಓಪನ್ ಬಗ್ಗೆ? ಹಲೋ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕವಿತಾ ಅಂತ. ಗೊತ್ತಾಯ್ತು, ಹೇಳಿ ಕವಿತಾ ಅವ್ರ ಏನ್ ಹೇಳಕ್ ಬಯಸ್ತೀರಾ? ಮೇಡಮ್ ಅವರೇ, 1 ರಿಂದ 7th ವರೆಗೆ ಸ್ಕೂಲ್ ಓಪನ್ ಮಾಡೋದ್ ಬೇಡ. ಓಕೆ. 8th ಇಂದ 2nd ಡಿಗ್ರಿ ವರೆಗೂ ಮಾಡ್ಬೋದಲ್ಲ? ಮಕ್ಳು ತುಂಬಾನೇ ಹಾಳಾಗ್ತಿದ್ದಾರೆ. ಈಗ ಆನ್ಲೈನ್ ಕ್ಲಾಸ್ ಅಂತ ಅಂತಾರೆ, ಆದ್ರೆ ಅವರು ಫೋನ್ ಅಲ್ಲಿ ಆಟ ಆಡ್ತಾರೋ, ಪಾಠ ಕೇಳ್ತಾರೋ, ಎಲ್ಲಾ ಟೈಮು ಪೇರೆಂಟ್ಸ್ ನೋಡ್ಕೊಂಡು ಕೂರಕ್ ಆಗಲ್ಲ. ಓಕೆ. ಸೊ ಪೇರೆಂಟ್ಸ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಪಾತ್ರವನ್ನ ವಹಿಸ್ತಾರೆ ಅಂತ ಹೇಳಿ, ಶಾಲೆಗಳಲ್ಲಿ ನೀವು ಕೂಡ ಹೇಗೆ ಇರ್ತಾರೆ, ಅವ್ರ ಆರೋಗ್ಯ ಹೇಗಿದೆ ಅವೆಲ್ಲವನ್ನ ಕೂಡ ನೀವು ಹೇಳಬೇಕಾಗತ್ತೆ. ಅವರನ್ನ ಸ್ಕೂಲ್ಗೆ ಬಿಡೋವರೆಗೂ, ಕಾಲೇಜ್ಗೆ ಬಿಡೋವರೆಗೂ ಕೂಡ ಅವರಿಗೆ ಟೀಚರ್ಸ್ಗೆ ಏನೇನು ಇನ್ಫಾರ್ಮೇಶನ್ ಬೇಕೋ ಅದನ್ನ ನೀವು ಕೊಡಬೇಕಾಗತ್ತೆ. ಹೌದು ಮೇಡಮ್ ಅವರೇ, ಈಗ ಏನಾಗುತ್ತೆ ಅಂದ್ರೆ 1 ರಿಂದ 7th ಮಕ್ಳಿಗೆ ಅದಿನ ಬುದ್ಧಿ ಬೆಳವಣಿಗೆ ಇರಲ್ಲ. ಸ್ಕೂಲ್ ಮಾಡ್ಲಿದ್ರೆ ನಡೆಯುತ್ತೆ, 1 ವರ್ಷ ಲೇಟ್ ಆದ್ರೂ ನಡೆಯುತ್ತೆ. ಆದ್ರೆ 8th ಇಂದ ಡಿಗ್ರಿ ವರೆಗೆ ಮಾಡ್ಬೋದು. ಮಕ್ಳು ಈಗ ಮನೆಯಲ್ಲೇ ಇದ್ರೆ ಚೈಲ್ಡ್ ಮ್ಯಾರೇಜ್ ಆಗ್ತಾರೆ, ಆಮೇಲೆ ಕೆಟ್ಟ ಕಲಿತಾರೆ. ಅದೇ ಸ್ಕೂಲಿಗೆ ಹೋಗ್ತಾ ಇದ್ರೆ ಆದ್ರೆ ಬೇರೆ ಕಡೆ ಯಾವುದೇ ಮೂಡ್ ಬರಲ್ಲ ಅವ್ರಿಗೆ. ಓಕೆ, ಹಾಗಾಗಿ ಕಾಲೇಜ್ಗಳು ಸ್ಕೂಲ್ಗಳು ಆರಂಭ ಆಗ್ಲಿ ಆಫ್ಟರ್ 7th ಅಂತ ಹೇಳ್ತಾ ಇದ್ರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಶಿವಮೊಗ್ಗದಿಂದ ಸುಜಾತ ಅನ್ನೋರು ಕರೆ ಮಾಡಿದ್ದಾರೆ. ಸುಜಾತ ಅವರೇ ಏನ್ ಹೇಳಕ್ ಬಯಸ್ತೀರಾ? ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಸುಜಾತ ಅವರೇ. ಮೇಡಮ್ ಅವರೇ, ನನಗೆ ಅನ್ಸತ್ತೆ ಬೇಡ ಅಂತ ಮೇಡಮ್ ಅವರೇ. ಅಲ್ಲಿ ನಮ್ದು ಶಿವಮೊಗ್ಗದಲ್ಲಿ ಅನನ್ಯ ಶಾಲೆ ಅಂತ, ಅಲ್ಲಿ ಅಷ್ಟು ಕ್ಲೀನ್ ಇಲ್ಲ ಮೇಡಮ್ ಅವರೇ. ನಾವು ಹೋಗ್ಲಿ ಒಂದು ಆಫೀಸಲ್ಲಿ ಫೀಸ್ ಕಟ್ಲಿಕ್ಕೆ ಅವನು ತುಂಬಾ ಕೆಟ್ಟ ಸ್ಮೆಲ್ ಮೇಡಮ್ ಅವರೇ. ಆದ್ರೂ ಕ್ಲಾಸ್ ತಗೊಂತೀನಿ ಅಂತಾರೆ ಸರ್. ಆಮೇಲೆ ಮತ್ತೆ ಇಲ್ಲಿ ಸುವರ್ಣ ಸಾಂಸ್ಕೃತಿಕ ಭವನ ಇದೆ, ಅಲ್ಲೆಲ್ಲ ಕ್ಲಾಸ್ ಮಾಡ್ತಾ ಇದಾರೆ. ಮತ್ತೆ ಅಲ್ಲಿ ತುಂಬಾ ಫೀಲ್ಡ್ ಇದೆ, ಅಲ್ಲಿ ಹಾವು ಗಿವು ಎಲ್ಲ ಹೊಡ್ತಾರೆ, ಮೀಟರ್ ಅಲ್ಲೆಲ್ಲ ಕೂರಿಸ್ತಾರೆ. ಮಕ್ಳು ಪಡೆ ಮಕ್ಳು ಹೋಗ್ಬೇಕಂತೆ, ಕಳಿಸಿ ಅಂತ ಮೇಲೆ ಒತ್ತಡ ಹಾಕ್ತಾ ಇದಾರೆ ಸರ್ ಮೇಡಮ್ ಅವರೇ. ಈಗ ಕಂಪ್ಲೀಟ್ ಆಗಿ ಓಪನ್ ಮಾಡುವ ಬಗ್ಗೆ ಏನ್ ಅನ್ಸುತ್ತೆ? ಬೇಡವೇ ಬೇಡ ಅಂತ ಅನ್ಸ್ತಾ ಇದೆಯಾ ನಿಮ್ಗೆ? ಇನ್ನೇನ್ ಮೇಡಮ್ ಅವ್ರೆ, ಇನ್ನೇನ್ ಮುಗ್ದೇ ಬಂತಲ್ಲ, 4 ತಿಂಗಳಾದ್ರೆ ಮುಗ್ದೇ ಹೋಯ್ತಲ್ಲ, ಕ್ಲಾಸ್ ಮುಗಿತಲ್ಲ. ನೆಕ್ಸ್ಟ್ ವರ್ಷದಿಂದ ಕಂಟಿನ್ಯೂ ಆಗ್ಲಿ ಅಂತ ಮೇಡಮ್ ಅವರೇ. ಸಾಕಷ್ಟು ಜಾಗೃತೆನ ವಹಿಸಬೇಕಾಗುತ್ತೆ, ಜವಾಬ್ದಾರಿನ ಎಲ್ಲರೂ ಕೂಡ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿ ಓಪನ್ ಆದ್ರೆ. ಮನೇಲಿ ಹಿರಿಯರ್ ನಮ್ಮ ಮಾವ ಬೇರೆ ಇದಾರೆ, ಅವ್ರಿಗೆ 70 ವರ್ಷ ದಾಟಿದೆ. ಭಯ ಮೇಡಮ್ ಅವ್ರೆ, ಏನಕ್ಕೆ ಒಂದಾಗ್ಲಿ ತುಂಬಾ ಭಯ ಅನ್ಸತ್ ಮೇಡಮ್ ಅವರೇ ಪಾಪ. ಓಕೆ, ಥ್ಯಾಂಕ್ ಯು ಸುಜಾತ ಅವರೇ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ.
ಎಂತದೇ ಡೆವಲಪ್ಮೆಂಟ್ಸ್ ಇರಲಿ ಅಥವಾ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಾದಂತಹ ಸಂದರ್ಭದಲ್ಲಿ ನೀವು ಅವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ kannada.news18.comಗೆ ನೀವು ಲಾಗಿನ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕ್ಷಣ ಮಾತ್ರದಲ್ಲಿ ಲಭ್ಯ ಆಗುತ್ತೆ. ಹಾಗೇನೇ ಶಾಲೆಗಳಲ್ಲಿ ಓಪನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನೀವು ಮಕ್ಕಳನ್ನ ಶಾಲೆಗೆ ಕಳುಹಿಸ್ತೀರಾ, ಮಕ್ಕಳು ಏನು ಹೇಳ್ತಾರೆ, ಇವೆಲ್ಲದರ ಬಗ್ಗೆ ಕರೆ ಮಾಡಿ ನೀವು ಮಾತನಾಡಬಹುದು ಆಫ್ಟರ್ ಎ ಶಾರ್ಟ್ ಬ್ರೇಕ್.